ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ನವರಾತ್ರಿ ಪೂಜೆ ಆಗ್ತಾ ಇರ್ತದೆ. ಆವಾಗ ಭಾರ್ಗವಿಗೆ ಅವಮಾನ ಮಾಡ್ಲಿಕ್ಕೆ ಅಂತ ಹೇಳಿ ಬೃಂದ ಸ್ವಲ್ಪ ಜನರಿಗೆ ಹಣ ಕೊಟ್ಟು ಕರೆಸಿರ್ತಾಳೆ. ಸ್ವಲ್ಪ ಜನ ಮುತ್ತೈದೆಯರನ್ನ ಕರೆಸಿರ್ತಾಳೆ. ಇನ್ನು ಅವರು ಬಾಯಿ ಬಂದಾಗೆ ಭಾರ್ಗವಿಗೆ ಅವಮಾನ ಮಾಡಿ ಮಸಿ ಎಲ್ಲ ಬಳಿತಾರೆ. ಮುಖದ ಮೇಲೆ ಮಸಿ ಎಲ್ಲ ಬಳಿದು ಬಾಯಿ ಬಂದಾಗ ಬೈತಾರೆ. ನೀನೇನೇ ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿದ್ಯಲ್ವಾ, ಅಷ್ಟೇ ಅಲ್ಲ ಯಾರು ಮೋಸ ಮಾಡಿದ್ರು ಅವ್ರ ಮನೆಗೆ ಸೊಸೆಯಾಗಿ ಬಂದಿದ್ಯಲ್ವ ಹೇಳ್ಕೊಂಡು ಬಾಯಿಗೆ ಬಂದಾಗ ತುಂಬ ಹೀನಾಯವಾಗಿ ಅವಳಿಗೆ ಅವಮಾನ ಮಾಡ್ತಾರೆ. ಇನ್ನು ಅಲ್ಲಿಗೆ ಅರ್ಜುನ್ ಬಂದು ಸರಿ ಬೈತಾನೆ. ನಿಮ್ಗೇನಾಗಿದೆ, ನಿಮಗೆ ಯಾರು ಹೇಳಿದರು ನನ್ನ ಹೆಂಡ್ತಿಗೆ ಅವಮಾನ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಸರಿ ಬೈತಾನೆ. ಇನ್ನು ಭಾರ್ಗವಿ ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಯಿಂದ ಹೊರಗೆ ಹೋಗ್ತಾಳೆ. ಇನ್ನು ಈ ಕಡೆ ಇವರೆಲ್ಲ ತುಂಬ ಖುಷಿಯಾಗಿರ್ತಾರೆ. ಇನ್ನು ಭಾರ್ಗವಿಯನ್ನು ಹುಡ್ಕೊಂಡು ಅರ್ಜುನ್ ಕೂಡ ಹೋಗ್ತಾನೆ. ಇನ್ನು ಈ ಕಡೆ ಮನೆಯವರೆಲ್ಲರೂ ತುಂಬ ಖುಷಿಯಾಗಿರ್ತಾರೆ. ಇನ್ನು ನಿರ್ಮಲಾ ಹೇಳ್ತಾಳೆ, ಹಬ್ಬ ಅಂತೂ ಇಂತೂ ಪೀಡೆ ಹೋಯ್ತಲ್ವಾ, ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಹೋಯ್ತಲ್ಲ, ಕಂಪ್ಲೀಟಾಗಿ ಹೋಯಿತು, ಪರ್ಮನೆಂಟಾಗಿ ಹೋಗೇ ಬಿಟ್ಲು, ಇನ್ನು ಅವಳು ಇಲ್ಲಿಗೆ ಬರಲ್ಲತ್ತೆ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾಳೆ ಬೃಂದ. ಆಗ ನಿರ್ಮಲಾ ಹೇಳ್ತಾಳೆ, ಏನು ಹೇಳ್ತಿದ್ಯಾ ಬೃಂದ, ಇನ್ನು ಬರಲ್ಲ ಅಂದರೆ ಏನು ಅರ್ಥ ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಅತ್ತೆ ನೀವೇ ಯೋಚನೆ ಮಾಡಿ, ಇಷ್ಟೆಲ್ಲ ಅವಮಾನ ಆದಮೇಲೆ ಅವಳ್ಯಾಕೆ ನಮ್ಮನೆಗೆ ಬರ್ತಾಳೆ, ಅವಳು ಯಾವ ಮುಖ ಇಟ್ಕೊಂಡು ನಮ್ಮನೆಗೆ ಬರ್ತಾಳೆ, ಇನ್ನು ಅವಳು ಬರಲ್ಲ ಬಿಡಿ ಅಂತ ಹೇಳ್ತಾಳೆ. ಆಗ ನಿರ್ಮಲಾ ಹೇಳ್ತಾಳೆ, ಏನು ಬೃಂದ ಏನು ಹೇಳ್ತಿದ್ಯಾ, ನೀನು ಹೇಳಿದ ರೀತಿ ಆದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಇನ್ನು ಸಾಕ್ಷಿನೂ ಹೇಳ್ತಾಳೆ, ಹೌದು ಹೌದು ಬೃಂದ, ನೀನು ಹೇಳ್ತಿರೋದು ನಿಜಾನಾ, ನಿನ್ನ ಬಾಯಿಗೆ ಸ್ವೀಟೇ ಹಾಕಬೇಕು, ಎಷ್ಟು ಖುಷಿ ಆಗ್ತಿದೆ ಗೊತ್ತುಂಟಾ, ಆ ಪೀಡೆ ನಮ್ಮನೆಯಿಂದ ಹೋದರೆ ಸಾಕಂತ ಕಾಯ್ತಾ ಇದ್ದೆ, ಏನಾಗಿದ್ರೂ ಪರ್ಮನೆಂಟಾಗಿ ಹೋದರೆ ಜೆ ಪಿ ಅಣ್ಣ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅಲ್ಲಿಗೆ ಅಜ್ಜಿ ಮತ್ತು ರುದ್ರ, ಜಯಂತ್ ಎಲ್ಲರೂ ಬರ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನಿಮಗೆ ನಾಚಿಕೆ ಆಗಲ್ವಾ, ಮನೆ ಸೊಸೆಗೆ ಯಾರು ಹೊರಗಿನವ್ರು ಬಂದು ಅವಮಾನ ಮಾಡಿ ಮನೆಯಿಂದ ಹೊರಗೆ ಹೋಗಿದ್ದಾಳೆ, ಅವಳು ಎಲ್ಲಿ ಹೋಗಿದ್ದಾಳೆ, ಏನಾಗಿದ್ದಾಳೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಲ್ವಾ, ಅದನ್ನು ಬಿಟ್ಟು ನೀವು ಯಾರಾದರೂ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅದನ್ನು ಬಿಟ್ಟು ಅವಳಿಗೆ ಬೈತಿದ್ದೀರಲ್ವಾ, ಅವರೆಲ್ಲ ಅಷ್ಟು ಬೈವಾಗ ನೀವ್ಯಾಕೆ ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡಿದ್ರಿ, ಅಲ್ಲ ಬೃಂದ ನಿನಗೇನಾಗಿದೆ, ನಿನ್ನ ಒಡ ಹುಟ್ಟಿದ ತಂಗಿ ಅಲ್ವಾ ಅವಳು, ಹಾಗಿರುವಾಗ ಅವಳ ಮೇಲೆ ನಿಂಗೆ ಏನು ಅಂಥದ್ದು ಕೋಪ ಅಂತ ಹೇಳ್ತಾರೆ. ಆಗ ಬೃಂದಾಗ ತುಂಬಾ ಸಿಟ್ಟು ಬರುತ್ತೆ. ಇನ್ನು ನಿರ್ಮಲಾ ಹೇಳ್ತಾಳೆ, ಏನಂತ ಯಾಕೆ ಈ ರೀತಿ ಹೇಳ್ತಿದ್ದೀರಾ, ಅವಳ ಮೇಲೆ ನಮಗೆ ಕೋಪನ, ಅಲ್ಲ ಅತ್ತೆ, ಅವಳ ಮೇಲೆ ಕೋಪ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಾವಿರಾರು ಕಾರಣ ಇದೆ, ಅದೇ ಅವಳ ಮೇಲೆ ಪ್ರೀತಿ ಇಡಲಿಕ್ಕೆ ಒಂದು ಕಾರಣ ಆದರೂ ಇದೆಯಾ ನೀವೇ ಹೇಳಿ, ಯಾವಾಗ ಅವಳ ಮನೆ ಬಿಟ್ಟು ಹೋಗ್ತಾಳೆ ಅಂತ ಕಾಯ್ತಾ ಇದ್ವಿ, ಅಂತೂ ಇಂತೂ ಹೋದ್ಲಲ್ಲ ದರಿದ್ರ ಪೀಡೆ ಅಂತ ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಾಳೆ, ಬಾಯಿ ಮುಚ್ಚು ನಿರ್ಮಲಾ, ಇನ್ನು ಒಂದು ಮಾತು ಭಾರ್ಗವಿ ಬಗ್ಗೆ ಹೇಳಿದರೆ ನಾನಂತೂ ಸುಮ್ಮನೆ ಬಿಡಲ್ಲ, ನೋಡಿ ಅವಳು ನಿಮ್ಮ ಥರ ಈ ಮನೆ ಸೊಸೆ ಅಷ್ಟೇ, ಅವಳು ಏನು ಮಾಡಿದಾಳಂತ ನಿಮಗೆ ದ್ವೇಷ, ಅವಳು ಏನೂ ಮಾಡಲಿಲ್ಲ, ನೋಡಿ ಅವಳು ಏನಾದರೂ ಮನೆಗೆ ಬರಲಿಲ್ಲ ಅಂದರೆ ನಿಮ್ಮ ಯಾರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಆಗ ಸಾಕ್ಷಿ ಹೇಳ್ತಾಳೆ, ಅಲ್ಲ ಅತ್ತೆ ನಾವೇನು ಮಾಡಿದ್ವಿ, ಅವಳಾಗಿ ಅವಳು ಹೋಗಿದ್ದಲ್ವಾ, ಅವರೆಲ್ಲ ಅವಮಾನ ಮಾಡಿದ್ರು ಇವಳು ಹೋದ್ಲು, ಇದರಲ್ಲಿ ತಪ್ಪೇನೂ ಇಲ್ಲ, ಅವಳು ಮಾಡಿದ್ದಕ್ಕೆ ಅವ್ರು ಬಂದು ಅವಮಾನ ಮಾಡಿದ್ದು ಅಷ್ಟೇ, ಅವಳೇ ನಿಲ್ಲಿ ಬರ್ತಾಳೆ ಅಂತ ಹೇಳ್ಕೊಂಡು ತುಂಬ ವ್ಯಂಗ್ಯವಾಗಿ ಹೀನಾಯವಾಗಿ ಮಾತಾಡ್ತಾಳೆ. ಇನ್ನು ಈ ಕಡೆ ಭಾರ್ಗವಿ ತುಂಬ ದುಃಖದಲ್ಲಿ ನಿಂತಿರ್ತಾಳೆ. ಆವಾಗ ಅಲ್ಲಿ ಒಂದು ಹೆಂಗಸ್ ಬರ್ತಾರೆ. ಅವ್ರು ಬಂದು ಹೇಳ್ತಾರೆ, ಏನಾಯಿತು, ಯಾಕೆ ಈ ರೀತಿ ಮುಖದಲ್ಲೆಲ್ಲ ಮಸಿ ಆಗಿದೆ, ಯಾರಾದರೂ ಮಸಿ ಬೆಳೆದ್ರ ನಿಂಗೆ, ಏನು ಈ ರೀತಿ ನಿಂತಿದ್ಯಾ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಎಲ್ಲ ವಿಚಾರನೂ ಹೇಳ್ತಾಳೆ. ನನಗೆ ಯಾಕೆ ಈ ರೀತಿ ಮಸಿ ಬೆಳೆದ್ರು ನಂಗೆ ಗೊತ್ತಿಲ್ಲ, ಆದರೆ ನಾನು ಏನೂ ತಪ್ಪು ಮಾಡಲಿಲ್ಲ, ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಂತ ಓಡಾಡಿದೆ, ಅದಕ್ಕೋಸ್ಕರ ಹೋರಾಟನೂ ಮಾಡಿದೆ, ಆದರೆ ಇವಾಗ ಈ ರೀತಿ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೇನೆ, ನಾನು ಏನು ಮಾಡಲಿ, ನನ್ನಿಂದ ಏನಾಗುತ್ತೆ, ನನ್ನಿಂದ ಏನೂ ಆಗಲ್ಲ ಅಂತ ಹೇಳ್ತಾ ಒಬ್ಬಳು ದುಃಖ ಪಡ್ತಾ ಇರ್ತಾಳೆ. ಆವಾಗ ಆ ಹೆಂಗಸು ಹೇಳ್ತಾರೆ, ನೋಡು ನಿನ್ನಿಂದ ಎಲ್ಲನೂ ಆಗುತ್ತೆ, ನೀನು ಮೊದಲು ಚಿಂತೆ ಮಾಡಬೇಡ, ನಿನ್ನಲ್ಲಿ ಆ ಶಕ್ತಿ ಇದೆ, ಇನ್ನೊಬ್ಬರಿಗೆ ನೀನು ಸಹಾಯ ಮಾಡುವಂಥ ಶಕ್ತಿನೂ ಇದೆ, ನಿನ್ನಲ್ಲಿ ಆ ಬಲ ಇದೆ, ನೋಡು ದುಷ್ಟರ ಸಂಹಾರ ಮಾಡೋಕ್ಕೆ ದೇವಿ ಎಲ್ಲ ಅವತಾರದಲ್ಲಿ ಬರ್ತಾಳಂತೆ, ನೀನು ಕೂಡ ಅವತಾರ ಎತ್ತಲೇಬೇಕು, ಯಾವುದನ್ನು ಬಿಡಬಾರ್ದು, ಎಲ್ಲಿ ನಿನಗೆ ಮೋಸ ಆಗಿದೆಯೋ, ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲೇ ನಿಂತು ನೀನು ಜಯಿಸಬೇಕು, ನೋಡು ನಾನು ಹೇಳೋದನ್ನು ಸರಿಯಾಗಿ ಕೇಳು, ಈ ಪ್ರಪಂಚದಲ್ಲಿ ಯಾರು ಕೆಟ್ಟದ್ದು ಮಾಡ್ತಾರೋ ಆ ಕೆಟ್ಟದನ್ನು ಸದೆಬಡಿಲಿಕ್ಕೆ ಒಳ್ಳೆಯವರು ಇದ್ದೇ ಇರ್ತಾರೆ, ಅದು ನೀನಾಗಬೇಕು ಹೇಳ್ಕೊಂಡು ತುಂಬಾ ಧೈರ್ಯ ತುಂಬ್ತಾಳೆ. ಇನ್ನು ಅವಳು ಯೋಚನೆ ಮಾಡ್ತಾಳೆ, ಹೌದು ನಾನು ಮನೆಗೆ ಹೋಗಬೇಕು ಅಂತ ಹೇಳಿ. ಇನ್ನು ಅವಳೊಬ್ಳಿಗೆ ನಿಂತಿರ್ತಾಳೆ. ಆವಾಗ ಅರ್ಜುನ್ ಬರ್ತಾನೆ. ಅರ್ಜುನ್ ಬಂದು, ಮೇಡಮ್ ಸಾರಿ ಮೇಡಮ್, ನಿಮ್ಗೆ ಈ ರೀತಿ ಆಗೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಹೇಳ್ತಾಳೆ, ಅರ್ಜುನ್ ಮೊದಲು ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಇನ್ನು ಅವರಿಬ್ಬರು ಮನೆಗೆ ಹೋಗ್ತಾರೆ. ಇನ್ನು ಈ ಕಡೆ ಅವಳು ಬರಲಿಲ್ಲ ಹೇಳ್ಕೊಂಡು ತುಂಬ ಖುಷಿಯಾಗಿರ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ, ನೋಡಿ ಮೊದಲು ನಾವು ಭಾರ್ಗವಿನ ಹೋಗಿ ಹುಡುಕಬೇಕು, ಅರ್ಜುನ್ ಎಲ್ಲಿ ಹೋಗಿದ್ದಾನೆ ಅಂತ ಹುಡುಕಬೇಕು ಅಂತ ಹೇಳ್ತಾರೆ. ಆಗ ನಿರ್ಮಲಾ ಹೇಳ್ತಾಳೆ, ಆ ಭಾರ್ಗವಿ ಎಲ್ಲಾದರೂ ಹೋಗಿ ಹಾಳಾಗಿ ಹೋಗಲಿ ಅವಳು, ಆದರೆ ನನ್ನ ಮಗ ಅರ್ಜುನ್ ಎಲ್ಲಿ ಹೋದ್ನೋ ಏನೋ, ಅವನನ್ನು
ಹುಡ್ಕೊಂಡು ಬರಬೇಕು ನಾವು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಬರ್ತಾರೆ. ಆಗ ಎಲ್ರಿಗೂ ಖುಷಿಯಾಗುತ್ತೆ. ಇನ್ನು ನಿರ್ಮಲಾ, ಸಾಕ್ಷಿ ಎಲ್ಲರೂ ತುಂಬಾ ಸಿಟ್ಟು ಮಾಡ್ಕೊಳ್ತಾರೆ, ಇವಳು ಯಾಕೆ ಮತ್ತೆ ಬಂದು ಅಂತ ಹೇಳಿ. ಆದರೆ ಅಜ್ಜಿಗೆ ಭಾರ್ಗವಿಯನ್ನು ನೋಡಿ ಮಹಾಕಾಳಿ ಅವತಾರನೇ ನೋಡಿದಾಗುತ್ತೆ. ಅವಳು ಭಕ್ತಿಯಿಂದ ಕೈ ಮುಗಿತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.